ಬೆಳಿಗ್ಗೆ ಎದ್ದಾಗಲೇ ಗೊತ್ತಾಯ್ತು ಹೊರಗಡೆ ಒಟ್ರಾಸಿ ಮಳೆ ಬರ್ತಾ ಉಂಟು ಅಂತ. ಮತ್ತೆ ಇನ್ನೊಂದು ಖುಷಿನೂ ಆಯ್ತು, ಇವತ್ತು ಭಾನುವಾರ ಅಂತ. ಅಮ್ಮ ಸಣ್ಣ ಕೆಲಸ ಉಂಟಾಯ್ತಾ, ಪೇಟೆ ಹೋಗಿ ಬರ್ತೇನೆ ಅಂತ ಹೇಳಿ ನಾನು ಪೇಟೆ ಕಡೆ ಹೊರಟೆ. ಗಾಡಿ ಗೇಟ್ ಹೊರಗಡೆ ತೆಗಿತಿದ್ದಾಗೆ ತಂಗಿ ಕೂಡ ಹಿಂದೆ ರೈನ್ ಕೋಟ್ ಹಾಕಿ ಬಂದು ಕೂತಾಗಿತ್ತು. ಸರಿ ಅಂತ ಪೇಟೆ ಕಡೆ ಇಬ್ರು ಹೊರಟದ್ದು ಆಯ್ತು. ಅರ್ಧ ಗಂಟೆಲಿ ಹೋದ ಕೆಲಸ ಮುಗಿಸಿ ವಾಪಸ್ ಮನೆಗೆ ಹೊರಡುವಂತ ಆಗುವಾಗ ಈ ಪಿರಿಪಿರಿ ಮಳೆಗೆ ಒಳ್ಳೆ ಬೆಚ್ಚ ಬೆಚ್ಚ ಚಾಯ್ ಕುಡಿಯುವಂತ ನಿನ್ಸಿದೆ. ಹಾಗೆ ವಾಪಸ್ ನನ್ನ ಅಂಬಾರಿನ ಇನ್ನೊಂದು ಕಡೆ ತಿರುಗಿಸೇ ಬಿಟ್ಟೆ. ಚಾಯ್ ಒಂದು ನೆಪ ಆಗಿತ್ತು, ನಮಗೆ ಒಟ್ಟಾರೆ ಆ ಮಳೆಯಲ್ಲಿ ಸುತ್ತಾಡ್ಬೇಕಿತ್ತು ಅಷ್ಟೆ. ಚಾಯ್ ಕುಡಿಯುವಂತ ಹೊರಟದ್ದು ಮಡಿಕೇರಿ ಕಡೆ ಮಾರೆ. ಅಮ್ಮನಿಗೆ ಹೇಳ್ಬೇಡ ಮಾರೈತಿ, ಮತ್ತೆ ಅವರ ಬೊಬ್ಬೆಗೆ ಹೇಳುದು ಯಾರು ಅಂತ ತಂಗಿ ಒಟ್ಟಿಗೆ ಹೇಳಿಕೊಂಡು ಹೋಗ್ತಾ ಇದ್ದೆ. ಅದಿರ್ಲಿ, ಸುಳ್ಳೆಯಿಂದ ಮಡಿಕೇರಿ ರೂಟ್ ಉಂಟಲ್ಲ, ಅಲ್ಲಿ ಹೋಗುದೇ ಏನೋ ಒಂದು ಖುಷಿ ಮಾತ್ರ. ಸುತ್ತಮುತ್ತ ಕಾಡು, ಮಧ್ಯೆ ಒಂದು ದಾರಿ, ನೆಟ್ವರ್ಕ್ ಸಂತಾನ ಮಾತ್ರ ಇಲ್ಲ. ಅಂತೂ ಇಂತೂ ಮಳೆಯಲ್ಲಿ ಚಂಡಿ ಹಾಕೊಂಡು ಒಂದು ಚಾಯ್ ಕುಡಿಯುವಂತ ನಿಂತದ್ದು ಜೋಡುಪಾಳದಲ್ಲಿ. ಎದುರು ಜಲಪಾತ, ಒಟ್ಟಿಗೆ ಒಂದು ಚಾಯ್ಗೆ ಚೇರ್ಸ್ ಅಂತ ಹೇಳ್ಕೊಂಡು ಒಂದು ಪ್ಲೇಟ್ ಬಜ್ಜಿ ಖಾಲಿ ಆದದ್ದೇ ಗೊತ್ತಾಗ್ಲಿಲ್ಲ. ಅರ್ಧ ಗಂಟೆಲಿ ಬರ್ತೇನೆ ಅಂತ ಹೇಳಿ ಇನ್ನೂ ಸುದ್ದಿಲ್ಲ, ಎಲ್ಲಿದ್ದೀರಿ ಅಂತ ಅಷ್ಟರಲ್ಲೇ ಅಮ್ಮಂದು ಕಾಲ್ ಕೂಡ ಬಂತು. ಇನ್ನು ಒಟ್ರಸಿ ಬೈಕ್ಗಳು ಕೇಳೋದು ಬೇಡ ಅಂತ ರಪ್ಪ ರಪ್ಪ ಅಲ್ಲಿಂದ ಹೊರಟದ್ದು ಆಯ್ತು. ಏನೇ ಇರಲಿ, ನಮ್ಮೂರಲ್ಲಿ ಈ ಮಳೆಯಲ್ಲಿ ಇಂಥ ಒಂದು ಸಣ್ಣದೊಂದು ರೈಡ್ ಮನಸ್ಸಿಗೆ ಏನೋ ಒಂದು ಖುಷಿ ಕೊಟ್ಟಿತ್ತು ಮಾತ್ರ. ಅದೇನೇ ಹೇಳಿ, ನಮ್ಮ ಊರು ಮತ್ತೆ ನಮ್ಮ ಊರ ಮಳೆ ಒಂಥರ ಸ್ವರ್ಗ ಮಾರೆ.